ನೀನು ನ್ಯಾಚುರಲಾಗಿ ಇವಾಗ ಹೆಂಗಿದೆಯಲ್ಲ ನಂಗೆ ಇದು ಇಷ್ಟ ಆಯ್ತು ನೀನು ಈ ಥರ ಮಾಡ್ತಿರೋದು. ನೀನು ಕೆಲಸ ಮಾಡ್ತೀನಿ, ನೀನು ಆರಾಮಾಗಿ ಜೊತೆ ಮಾತಾಡ್ಕೊಂಡು ಸ್ಮೆಲ್ ಬರುತ್ತೆ. ಯಾವುದೇ ಅಕ್ಕಿ ಜೊತೆ ಇದನ್ನ ಹಾಕಿದ್ರು ಬಾಸುಮತಿ ಸ್ಮೆಲ್ ಬರುತ್ತೆ ಅಂತ ಅಮ್ಮ ಇಸ್ಕೊಂಬಂದವ್ರೆ. ಸೊ ನಾವು ಯಾರೂ ಇಲ್ಲ ಅಂತಂದರೆ ಏನಾದರೂ ಕೆಲಸ ಮಾಡೋಕೆ ಹೇಳಿದ್ರೆ ನೋಡಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ನೋಡಿ ಕಟ್ಕೊಂಡಿತ್ತು, ಕ್ಲೀನ್ ಮಾಡಿದ್ಮೇಲೆ ಇವಾಗ ಚೆನ್ನಾಗಿ ಸಿಗುತ್ತೆ ನೀರು. ಗಿಡ ಎಲ್ಲ ಹಾಕಾಯ್ತಲ್ಲ ಇವಾಗ. ಇವಾಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಬೇರು ಅಂಟ್ಕೊಬೇಕು ಅದಕ್ಕೆ ಚಿಗುರೊಡಿಯೋ ಥರ. ಅದಕ್ಕೆ ಅದ್ರ ಪಕ್ಕ ಹಿಂಗೆಲ್ಲ ತುಡಿಬೇಕು ಸ್ವಲ್ಪ. ಅವಾಗ ಮಣ್ಣು ಹೋಗಿ ಬಿಗಿಯಾಗಿ ಅಂಟ್ಕೊಂತದೆ. ಒಳಗಡೆ ಗಬ್ಬೆಟ್ಕೊಂಡಂಗತ್ತಲ್ಲ, ಬೇಗ ಸ್ವಲ್ಪ ಅಂಟ್ಕೊಂಡ್ರೆ ಬೇಗ ಹತ್ಕೊಂತದಿಲ್ಲ. ಇದು ನಮ್ಮ ತಾತ ಹೇಳ್ಕೊಟ್ರೆ ನಿಮಗೆ? ಇದು ನಿಮ್ಮ ತಾತ ಮಾಡ್ತಿತ್ತು ಮೊದಲು ಗಿಡ ಹಾಕುವಾಗ. ಅದೇ ಹೇಳ್ನಲ್ಲ, ದೊಡ್ಡವ್ರು ಎಲ್ಲ ಕೆಲಸ ಮಾಡ್ತಾರೆ, ಹಿಂಗೆ ಮಾಡು ಅಂತ ಹೇಳ್ತಾರೆ. ಏನಕ್ಕೆ ಮಾಡಬೇಕು ಅಂತ ಯಾರಿಗೂ ಹೇಳ್ಕೊಡಲ್ಲ ಮೊಮ್ಮಕ್ಕಳಿಗೆ. ಅದು ಮೂಢನಂಬಿಕೆನೇನೋ ಅಂತಾರ. ನಮ್ಮ ಸೈನ್ಸ್ ಬೆಳೀತು ಅಂದ್ಕೊಂಡು ಅವನ್ನೆಲ್ಲನೂ ಮಾಡೋದು ಬಿಟ್ಬಿಡ್ತೀವಿ ನಾವು. ಯಾರಾದರೂ ದುಡ್ಡು ಕೊಟ್ಟು ಕ್ಲಾಸಿಗೆ ಬನ್ನಿ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಟ್ಟಾಗ ಅವಾಗ ನೆನ್ಸ್ಕೊಂತೀವಿ, ಹೌದಲ್ವಾ ನಮ್ಮ ಅಪ್ತಿರ್ ತಾತಿರ್ ಕಾಲ ಹಿಂಗೆ ಮಾಡ್ತೀವಿ ಇದು ಅಂತ. ಈಗ ಇದಕ್ಕೊಂದು ತೊಟ್ಟು ನೀರು ಹಾಕ್ಬಿಡ್ಬೇಕು. ಹೋಗೋ ವರ್ಷದಲ್ಲಿ ನೀರು ಹಾಕಿದ್ರೆ ಚೆನ್ನಾಗಿ ಇದಾಗ್ತದೆ. ಇಲ್ಲಾಂದರೆ ಡ್ರಿಪ್ಪು ಇವತ್ತು ಬೇಡ ಅನಿಸುತ್ತೆ. ಏನು ಮಾಡೋದು, ಬರೋ ವರ್ಷಕ್ಕೆ ಇವತ್ತು ನೀರು ಹಾಕಿದ್ರೆ ಜಾಸ್ತಿ ಆಗ್ತದೆ. ಹತ್ಕೊಂಡ ಮೇಲೆ ಡ್ರಿಪ್ಪಿನ ಪೈಪ್ ಹಾಕಿದ್ರೆ ಸರಿ. ನೀವು ಸೀರೆ ಬಂದು ಚೂಡಿದಾರಲ್ಲಿತ್ತು? ಅಯ್ಯೋ, ಊರಿಗೆ ಬರೋಕ್ಕೆ ಸ್ಟಾರ್ಟ್ ಆದಾಗಿಂದ ಇದು ನನ್ನ ಡ್ರೆಸ್ ಕೋಡು. ಇಲ್ಲೇ ಮಡಗಿದ್ದೀನಿ ಯೂನಿಫಾರ್ಮ್. ರೈತ ಇದ್ರು ತೆಗ್ದಾಕ್ಬಿಟ್ಟು ಬಂದು ಕೆಲಸ ಮಾಡಬೇಕು. ತಗೋ ಸಂಖ್ಯೆ. ಅದಕ್ಕೆ ಆ ಅಜ್ಜಿ ಇದನ್ನ ಕಳ್ಳಿ ಗಿಡ ಅಂತಾನೆ ಕರೀತಾರೆ ಇವಾಗ. ಅದು ಇನ್ನೊಂದು ಗಿಡ ಯಾವುದು, ಪಲಾವೆಲೆ. ಪಲಾವೆಲೆ ಅಲ್ಲ, ಅದು ಅನ್ನ ಮಾಡ್ಬೇಕಾದ್ರೆ ಇದ್ರದ್ದು ಬಾಸ್ಮತಿ ಗಿಡ. ಹೇಳೋದು ಈ ಗಿಡದ ಹೆಸರು ಬಂದು ಬಾಸುಮತಿ ಗಿಡ ಅಂತೆ. ಇದನ್ನ ಅನ್ನ ಮಾಡ್ಬೇಕಾದ್ರೆ ಇದ್ರದ್ದು ಎಲೆನ ಹಾಕಿದ್ರೆ ಬಾಸುಮತಿ ಅನ್ನ ಹೆಂಗ್ ಉದ್ದುದ್ದಾಗಿರುತ್ತೋ ಅದೇ ಥರನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಮೆಲ್ ಬರುತ್ತೆ ಆ ಥರ ಅಂತ. ಆ ಥರ ಸ್ಮೆಲ್ ಬರುತ್ತೆ. ಯಾವುದೇ ಅಕ್ಕಿ ಜೊತೆ ಇದನ್ನ ಹಾಕಿದ್ರು ಬಾಸುಮತಿ ಸ್ಮೆಲ್ ಬರುತ್ತೆ ಅಂತ ಅಮ್ಮ ಇಸ್ಕೊಂಬಂದವ್ರೆ. ಸೊ ಇವಾಗ ಈ ಗಿಡನ ನಮ್ಮ ಉಣ್ತಾರೆ. ನೋಡೋಣ ನೆಕ್ಸ್ಟ್ ಟೈಮ್ಗೆ ಎಷ್ಟು ದೊಡ್ಡದಾಗಿರುತ್ತೆ, ಹೆಂಗಾಗಿರುತ್ತೆ ನೋಡೋಣ ಅನ್ನೋ ಒಂದು ಕಾನ್ಸೆಪ್ಟು. ರೈತನ ಮಗಳು ಸಿಟಿಗೆ ಹೋಗಿ ದುಡ್ದು ಇವಾಗ ವಾಪಸ್ ರೈತಲಾಗಿದ್ದಾಳೆ. ನೋಡುವ, ನಗ್ಬೇಡ ಅರಿ, ಅವ ಕೆಲಸ ಮಾಡವ. ಏನು ಹೇಳ್ಕೊ ನೀವು ಅಪ್ಪ ನೋಡ್ರಿ, ಇವಾಗ ಬೈತಾರೆ. ಹೇಳಿ ಏನು ಮಗಳು ಬೆಳೆಸಿದ ನಮ್ಮ ತಾತಂಗೆ ಹೇಳ್ತೀನಿ. ಇದು ಡ್ರ್ಯಾಗನ್ ಫ್ರೂಟ್ ಕಿತ್ಕೊಂಬಂದಿರೋದು, ಮನೆ ಮಟ್ಟಿಗೆ ಹಾಕೋಣ ಅಂತ. ಪಾಪಸ್ ಕಳ್ಳಿ ಗಿಡ. ನಡಿ ಗುದ್ಲಿ ತಗೋ. ಅದೇನು ಬರೀ ಕೈಲಿ ಬಂದರೆ ನಾನು ಹೊಸಬ್ ಬಂದಂಗಿನ್ನ ಗೊತ್ತಿಲ್ಲ, ಹೇಳ್ಕೊಡ್ಬೇಕು ನೀನು. ಇರು ಆಯ್ತು ಹತ್ತೀನಿ. ಗೊತ್ತು ಸುಂದ್ರಾಮು. ಕರೆಕ್ಟಾಗಿ ತಂದಿ ಅಂತ ನಿಂದು ನೋಡು. ನಂಗೆ ಅಷ್ಟು ಗೊತ್ತಿಲ್ಲ. ಗುದ್ಲಿ ಯಾವುದು, ಸಂಖ್ಯೆ ಯಾವುದು? ಆಗ್ಲೇ ಇರೋ ಸಂಖ್ಯೆ ಕಣಮ್ಮ, ಸ್ಟ್ರೈಟ್ ಆಗಿರೋ ಗುದ್ಲಿ ಕಣಮ್ಮ. ಕರೆಕ್ಟ್ ತಾನೇ? ನಾ ನೀನು ನಮ್ಮ ತಾತ ನೋಡ್ರಿ ಬೇಜ ಮಾಡ್ಕೊಂಬಿಡ್ತಾನೆ. ಏನು ಡಲ್ಲ ಚಿಕ್ಕ ವಯಸ್ಸೆಲ್ಲ ಬೆಳೆಸಿ ಮತ್ತೆ ಹಾಂ ಶೋ ಗಿಡ ಅಂತ ನಾವು ಅಂತೀವಿ, ಅವ್ರು ಬಾಸುಮತಿ ಅಂತ ಅಂತಾರೆ. ನೋಡೋಣ ನಡಿ, ಒಂದು ಎಲ್ಲ ಕಿತ್ಕೊಂಡು ಹೇಳಿ ಅಡುಗೆ ಹಾಕಿ ನೋಡೋಣ. ಇವತ್ತು ಸ್ಮೆಲ್ ಬಂದರೆ ಎಲ್ಲರಿಗೂ ಬಾಸುಮತಿ ಅಂತ ಹಾಕಿಂದು ಬಿಟ್ಟು ಬಕ್ರ ಮಾಡೋಣ. ಅಲ್ಲ ಬೇಡ, ಆಗ್ಲೇ ಎಲ್ಲ ಅಲ್ಲಮ್ಮ. ಎಷ್ಟೊಂದು ಗಿಡ ಆಗೈತಿ, ಇದು ಕಡೆ ಹಾಕಮ್ಮ. ಬ್ಯಾಲೆನ್ಸ್ ಬೇಕು ಅಂತ ಅದ ನಾನು ಇದೊಂದು ಕಡೆ ಹಾಕಾಕ. ಅಜ್ಜಿ ಪಾಪಸ್ ಕಳ್ಳಿ ಅಂತ ಯಾಕಂದ್ರೆ ಗೊತ್ತಾ, ಮೊದಲು ಪಾಪಸ್ ಕಳ್ಳಿ ಅಂತ ಬರೋದು ಒಂದು ವಿಡಿಯೋ ಮಾಡ್ತಿದ್ಯಾ. ಈ ಗಿಡ ನೋಡಿ ಅಲ್ಲೊಂದು ಅಜ್ಜಿ ಹೇಳ್ತು ಇದು ಕಳ್ಳಿ ಗಿಡ ಅಂತ. ಯಾಕೆ ಗೊತ್ತಾ, ಯಾಕಂದರೆ ನಾವು ಚಿಕ್ಕವರಾಗಿದ್ದಾಗ ಅಜ್ಜಿರೆಲ್ಲರೂ ಅಷ್ಟೇ ಚಿಕ್ಕವರಾಗಿದ್ದಾಗ ನೋಡಿದ್ದು ಪಾಪಸ್ ಕಳ್ಳಿ ಗಿಡ ಅಂತ ಇತ್ತೊಂದು. ಅದು ಸೇಮ್ ಇದೇ ಥರ, ಇಂಗ್ಲೀಷಲ್ಲಿ ಅದೇನೋ ಹೇಳ್ತಾರೆ ನೀವು, ಕ್ಯಾಕ್ಟರ್ಸ್ ಏನೋ ಅಂತಾರೆ, ಅದೇ ಥರ ಇರೋದು ಈ ಗಿಡ. ಇದನ್ನ ಡ್ರ್ಯಾಗನ್ ಫ್ರೂಟ್ ಅಂತ ಇವಾಗ ಅಂತಾರೆ. ಅದಕ್ಕೆ ಆ ಅಜ್ಜಿ ಇದನ್ನ ಕಳ್ಳಿ ಗಿಡ ಅಂತಲೇ ಕರೀತಾರೆ ಇವಾಗ. ಮುಳ್ಳು ಎಲ್ಲ ನಾವು ಅದ್ರ ಹಣ್ಣು ಕಿತ್ಕೊಂತೀನಿ. ಅದು ಸೇಮ್ ಡ್ರ್ಯಾಗನ್ ಫ್ರೂಟ್ ಥರನೇ ಇದ್ದಿದ್ದು ಅವಾಗ. ಆದರೆ ಅದು ಮುಳ್ಳು ಜಾಸ್ತಿ ಇರೋದು ಹಣ್ಣಿಗೆ ಬಿಡ್ಸ್ಕೊಂಡು ತಿನ್ನೋಕ್ಕಾಗ್ತಿರ್ಲಿಲ್ಲ. ಅದ್ರಲ್ಲಿ ತುಂಬಾ ವಿಟಮಿನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಮುಳ್ಳಿದ್ರೂ ಪರವಾಗಿಲ್ಲ ನಾವೆಲ್ಲ ಕಿತ್ಕೊಂತೀನಿ ಸ್ಕೂಲ್ಗೆ ಹೋಗೋ ಟೈಮಲ್ಲಿ.
ಅವ್ರದ್ದು ಇಷ್ಟ ಅಲ್ಲ ಸತ್ತ ಇದ್ದೀನಿ ನಾನು ಹೇಳೋದು. ನೋಡಿ ನಮ್ಮದು ತಂಪಾಗಿ ಐತಪ್ಪ, ಕಾಲು ಬರೀ ಕಾಲು ಇಟ್ಟು ನೋಡು. ಅಲ್ಲೆಲ್ಲ ಟ್ರಿಪ್ಪಿನ ನೀರು ಐತೆ ಬಾ. ಹಂಗಿಲ್ಲ. ಆಮೇಲೆ ನಾವೇನಲ್ಲಿ ಇರ್ತಿದ್ದೀವ ಅಲ್ಲೆಲ್ಲ ಯಾವಾಗಲೂ ಸತ್ತೇನೆ ಇರೋದು. ಅಲ್ಲ ಇದು ನೀವು ನಾವೆಲ್ಲ ಇಟ್ಟೋದು ನಿಮ್ಮ ಅಪ್ಪಂದು ಇಲ್ಲೇ ಸಿಕ್ತೆ ಅನ್ನೋದು ಏನು ಮಾಡೋದು. ಅಲ್ಲಿ ಹಚ್ಚಿ ಹಣ್ಣು ಅಂತ ತೋರಿಸಿದ್ನಲ್ಲ ಅದೇ ಇದು ಮರ. ಏನು ಈ ರೇಂಜಿಗೆ ಬದುಕೋಗಿದೆ ನೋಡ್ಕೊಳೋರಿಲ್ಲ, ಅದೇ ತಾನು ಏನು ಮಾಡ್ತಾರೆ. ಮೋ ಅಲ್ಲಿ ಚಕೋತ ಗಿಡದ ಪಕ್ಕ ಇಕ್ಕಂದ್ ಬಾ. ಅಲ್ಲಾಗಲ್ಲ. ಇನ್ನೇನು ಜಾಸ್ತಿ ಬಿಸಿಲು ಬೀಳ್ಕೊಂಡು ಇನ್ನೇನು ಇಕ್ತೀಯ? ಹೆಂಗೆ ಚಕೋತ ಆಯ್ತಾ ಹಂಗೆ ಗೊಬ್ಬರ ಆಗ್ತದೆ ಹಣ್ಣು ಬಿದ್ದರೆ. ನೀರು ಬೀಳಂಗಿರ್ಬೇಕು ನಾನು ಎಲ್ಲ ತೊಗೊಂಡು ಅಪ್ಪ ಮೆಜರ್ಮೆಂಟ್ ಮಾಡಿ ಇಕ್ಕದು ಅಮೂಲೆಗೆ ಹಾಕೋದಂತನಾ? ಇಲ್ಲ ಹಾಕಿಲ್ಲಿ ನೀರು ಬೀಳೋದು ಯಾವಾಗ ಹಾಕ್ಬೇಕು. ಒಂದು ಐಡಿಯಾ ಇಲ್ಲದೆ ಇಕ್ಕಿದೆ ಅದು ಹೆಂಗಾಗ್ತದೆ. ಆ 70 ತಂತಿ ಬೇಲಿಗೆ ಹಾಕಿದ್ರಲ್ಲ ಅದೇ ರೋಸ್ ಗಿಡ. ಓಕೆ ಇಲ್ಲೆಲ್ಲ ನೀರು ಬರಲ್ಲ ಅಂತೀನಿ ನಾವು. ಇಲ್ಲೆಲ್ಲ ಅಲ್ಲಿ ಮೇಲಿಂದ ಮೋಟ್ರಿಂದ ನೀರು ಹರ್ಕೊಂಬರೋದು. ಗಿಡಕ್ಕೆ ಐತೆ ಡ್ರಿಪ್ ನೀರು. ಹಾಂ ಮತ್ತು ಬಾ ಇಲ್ಲೇ ಇಕ್ಕಣ, ಅರಿನ್ ಸ್ವಲ್ಪ ದೂರದಲ್ಲಿ ಇಕ್ಕಷ್ಟೆ. ಇಲ್ಲಿ ಇಕ್ಕನಾ? ಈ ಗಿಡಕ್ಕೆ ಐತಲ್ಲಪ್ಪ ನೀರು, ಇಲ್ಲೇ ಇಕ್ಕು ಪಕ್ಕದಲ್ಲಿ. ನಾನು ಹೇಳೋದು ಅಲ್ಲಿ ರೋಸ್ ಗಿಡ ಐತಲ್ಲ ಅದಕ್ಕೆ ಏನು ಎಫೆಕ್ಟ್ ಆಗುತ್ತೆ? ಏನು ಆಗಲ್ಲ. ಇದು ಗೊಬ್ಬರ ಹಾಕ್ಕಂತದೆ ಗುಂಪಿಗೆ. ಸುತ್ತನೂ ದೊಡ್ಡ ದೊಡ್ಡ ಕಾಡು ಮರ, ಬಂಡೆಗಳು, ಹಳೆಯ ಮರಗಳು. ಓಡಾಡೋಕ್ಕೆ ತುಂಬ ಭಯ ಅನ್ನೋ ಥರ ಇದಾವೆ ಇಲ್ಲೆಲ್ಲ. ಸರ್ ನಾವು ಬೆಳಗ್ಗೆ ಹೋಗ್ಬೇಕು. ಸರಿ ಆಯ್ತು. ಸರಿ ಸರಿ ಬೇಕು ಮಣ್ಣು ಇದನ್ನು ಮಾಡ್ಕೊಡ್ರಿ. ಮಾಡಿದ್ದೇರು ಸಾಕು. ಜಾಸ್ತಿ ಬೆಳೆದ್ರೆ ಕಿತ್ತಾಕ್ಬೇಕಾಗ್ತದೇನೋ. ಹೆಂಗೇನೋ ಸಿಕ್ಕು ಎಲ್ವತ್ತದು ಒಳಕ್ಕೆ ಈ ಬೇರೆ ಮೇಲೆ ಕೂತಿದ್ದೀನಿ. ಇಷ್ಟು ಕಟ್ ಮಾಡ್ಬಿಟ್ಟು ಸಿಕ್ಕಿರು ಒಳ್ಳೆಯದು. ಬೇರೆ ಒಟ್ಟು ಡೀಪ್ ಆಗಬೇಕು ಅನ್ಸ್ತದೆ. ಉದ್ದ ಆಗಲ್ಲ. ಸರಿ ಇರ್ತೀನಿ ಬಾ ಇರ್ತೀನಿ. ಹಾಕ್ಬೇಕಾದ್ರೆ ಮನುಷ್ಯ ಆವಾಗ ಮಣ್ಣು ಬೇಡವಾ? ಅಷ್ಟಿಷ್ಟಪ್ಪ ಎಂಟಿದ್ದೀರಿ. ಸ್ವಲ್ಪ ಡೀಪ ಹೊಡಿಬೇಕು. ಸಾಕು ಸಾಕು ಮಾತ್ರ ಎತ್ಕೊಂಡು ಸರಿ ಕೈ ಆಯ್ತು. ಹಾಂ ಹಾಕಿದ್ದೀನಿ. ದಿನಕ್ಕೆ ತೊಗೊಂಡು ನಾನು ಬಾ ಇನ್ನ ಕಟ್ ಮಾಡಾಕು. ನೀರು ತಂದಾಕ ನೋಡಿ ಮೇಕಪ್ ಎಲ್ಲ ಹೊರಟೋಯ್ತು ನೀವು. ಕುಕ್ಕರ ಸುತ್ಕೊಂಡು ಹೋಗಿ ಇಲ್ಲೆಲ್ಲ ಕಲ್ಲೆಲ್ಲ ಹಾಕ್ತಾರೆ. ಅಲ್ಲ ಕಾಲಿಕ್ಕಿರ್ ಬಿಲ್ಲ ದುಸ್ಕಂತ ಓದ್ತದೆ. ಸಾಕು ನೋಡಿ ಇದಕ್ಕೆ ಬ್ಯಾಲೆನ್ಸ್ ಬೇಕು. ಕಾಲಮ್ಟ ಒಂದು ಎಲ್ಲ ಒಂದೊಂದು ಕಡೆ ಇಕ್ಕಿದಾಗ ಏನಾಗುತ್ತೆ, ಯಾವ್ದಾರ ಒಂದು ಬರೀ ಇನ್ನೊಂದು ಬರುತ್ತೆ ನಾನು ಹಿಡಿಯ. ಇದೇ ಒಂದೇ ಗುಣಗೆ ಬಿಡಲಿ. ಏನು ಡ್ರ್ಯಾಗನ್ ಫ್ರೂಟ್ ಬಿಡ್ತಿದ್ದೆ ನಿಮ್ಮೂರಲ್ಲಿ ಪಾಪಸ್ಗಳಿಗೆ. ಯಾವ್ದ್ರೂ ಅದು ಹಣ್ಣು ಬಟ್ ಎಲ್ಲ ರೆಡ್ಡೆ. ಇದ್ರದ್ದು ಮುಳ್ಳು ಚುಚ್ಕಿರೋದು. ನಾನು ಇದೇ ಥರ ನ್ಯಾಚುರಲಾಗಿ ಮಾಡುವಾಗ ನನಗೆ ಅಂತೇಳಿ ನಿನ್ನ ಕೆಲಸ ಮಾಡ್ಕೊಂಡು ನಿನ್ನ ಪಾಡಂಗೆ ಮಾತಾಡು.
ನೀನು ನ್ಯಾಚುರಲಾಗಿ ಇವಾಗ ಹೆಂಗಿದೆಯಲ್ಲ ನಂಗೆ ಇದು ಇಷ್ಟ ಆಯ್ತು ನೀನು ಈ ಥರ ಮಾಡ್ತಿರೋದು. ನೀನು ಕೆಲಸ ಮಾಡ್ತೀನಿ, ನೀನು ಆರಾಮಾಗಿ ಜೊತೆ ಮಾತಾಡ್ಕೊಂಡು. ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ನಿಮಗೆ ಅಡಿಕೆ ಗಿಡದಲ್ಲಿ ತುಂಬಾ ಸತ್ತೆ ಅಂಟ್ಕೊಂಬಿಟ್ಟಿದೆ ಅಂತೇಳಿ. ರೋಟ್ರಿ ಏನಾದರೂ ಓಡಿಸ್ಬೇಕು ಕಳೆ ತೆಗ್ಸೋಕ್ಕೆ ಅಂತ. ಹಂಗೆ ನಾನು ಅವತ್ತು ಬರೋಕ್ಕಾಗಿರಲಿಲ್ಲ ನಿಮಗೆ ತೋರ್ಸೋಕ್ಕೆ. ಸೊ ರೋಟ್ರೆಲ್ಲ ತೊಗೊಂಬಂದು ಒಡಿಸಿ ಎಲ್ಲ ಕಳೆನೆಲ್ಲ ದಿಬ್ಬದ ಮೇಲೆ ಇರೋದನ್ನೆಲ್ಲ ತೆಗ್ದಿದ್ದಾರೆ. ಹಾಗೆ ಮಿಡ್ಲಲ್ಲಿ ಅಂದರೆ ಅಡಿಕೆ ಗಿಡದ ಕಾಲಿಯದಲ್ಲಿ ಒಳೆನಲ್ಲಿ ಇದ್ದಿದ್ದನ್ನ ಸಂಖ್ಯೆ ತಗೊಂಡು ಎರಿಯೋದಕ್ಕೆ ಅಂತ ಎಷ್ಟೊಂದು ಜನ ಇಟ್ಟಿದ್ವಿ. ಸೊ ಅವ್ರು ಏನು ಮಾಡಿದ್ದಾರೆ ಅಂದರೆ ಆ ಕಡೆ ಈ ಕಡೆ ಬದಿನಾಗಿರೋದನ್ನೆಲ್ಲ ಎರ್ದವ್ರೆ. ಮಧ್ಯದಲ್ಲಿ ಇದ್ದಿದ್ದು ಸತೆ ಏನಿರುತ್ತೆ ಕಳೆ ಅದ್ರ ಮೇಲೆ ಹಾಕಿದ್ದಾರೆ ಅಷ್ಟೇ. ಹಾಗಾಗಿ ಯಾವುದೂ ಕೂಡ ಮಧ್ಯದಲ್ಲಿರೋ ಗಿಡ ಯಾವುದೂ ಹೋಗಿಲ್ಲ, ಎಲ್ಲ ಹಂಗೆ ಹಸಿರು ಮತ್ತೆಲ್ಲ ಉಟ್ಕೊಂಡೈತೆ. ನಾವು ಯಾರೂ ಇಲ್ಲ ಅಂತಂದರೆ ನೋಡಿ ಎಲ್ಲ ಲೈನಲ್ಲೂ ಹಂಗೆ ಮಾಡಿದ್ದಾರೆ. ಆ ಲೈನಲ್ಲೂ ಅಷ್ಟೇ, ಹಾಗೆ ಈ ಲೈನಲ್ಲಿ ನೋಡಿ, ಈ ಲೈನಲ್ಲೂ ಹಂಗೆ ಎಲ್ಲ ಮಧ್ಯದ ಮೇಲೆ ತುಂಬಿದ್ದಾರೆ ಅಷ್ಟೇ. ನಮಗೂ ನಾವು ಯಾರಾದರೂ ಇದ್ದು ನಿಂತ್ಕೊಂಡು ಮಾಡಿಸಿದ್ರೇ ಕೆಲಸ ಕರೆಕ್ಟಾಗಿ ಆಗೋದು. ಇಲ್ಲ ಅಂತಂದರೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ. ಸೊ ಮೇಲ್ಗಡೆ ಅಂತೂ ದಿಬ್ಬ ಅಂತೂ ರೋಟ್ ರೋಡ್ಸಿರೋದಕ್ಕೆ ಕಳೆ ಎಲ್ಲ ಹೋಗಿದೆ. ಇವಾಗ ಗಿಡಕ್ಕೆ ನೀರು ಹಾಕೋಣ, ಮತ್ತು ಯಾವತ್ತು ಬರ್ತೀನೋ ಏನೋ ಗೊತ್ತಿಲ್ಲ. ಮತ್ತು ಬರೋ ವರ್ಷಕ್ಕೆ ಎಲ್ಲ ಒಣಗೋಗ್ಬಿಟ್ಟಿರ್ತದೆ. ಅದಕ್ಕೆ ಬಂದಾಗಾದರೂ ಸ್ವಲ್ಪ ಹಾಕಿದ್ರೆ ನೆಕ್ಸ್ಟ್ ಟೈಮ್ಗಾದರೂ ಇದು ಚಿಗುರ್ಕೊಂಡಿರುತ್ತೆ.